ಬಂದಿರೋ ಮಾಧ್ಯಮ ಮಿತ್ರರಿಗೆ, ಆಮೇಲೆ ಇಲ್ಲಿ ಬಂದಿರೋ ಸ್ಟೇಜ್ ಮೇಲೆ ಇರೋ ಎಲ್ಲ ಹಿರಿಯರಿಗೆ, ಸಾರೆ ಗೋವಿಂದ ಸರ್ಗೆ, ನಮ್ಮ ತಂದೆಯವ್ರಿಗೆ, ಎನ್ ಕುಮಾರ್ ಸರ್ಗೆ, ಶಿಲ್ಪಾ ಶ್ರೀನಿವಾಸ್ ಅವ್ರಿಗೆ, ಆಮೇಲೆ ಸುರೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಬಂದಿರೋದಕ್ಕೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ. ಆಮೇಲೆ ಗದಾಧಾರಿ ಹನುಮಾನ್ ಮಾಡಬೇಕಾದ್ರೆ ಮುಖ್ಯ ಕಾರಣ ಪ್ರೊಡ್ಯೂಸರ್ ಆರ್.ಪಿ. ಸರ್ ಮತ್ತು ಬಸವರಾಜ್ ಸರ್. ಅವರು ತುಂಬ ಪ್ಯಾಷನೇಟ್ ಸರ್. ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ, ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾಯಿರಿ. ಥ್ಯಾಂಕ್ ಯು. ಏನಕ್ಕಂದರೆ 2023 ಫಿಲಮ್ ಶೂಟ್ ಮಾಡಿದ್ವಿ. 24 ಫೆಬ್ಗೆ ಶೂಟಿಂಗ್ ಮುಗೀತು. ಬಟ್ ಅಲ್ಲಿಂದ CGಗೆ ಒಂದು 4-5 ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ. ಅವರೆಲ್ಲೂ ಕಾಂಪ್ರಮೈಸ್ ಆಗದೆ ಒಂದು 4-5 ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ. ತುಂಬ ಥ್ಯಾಂಕ್ಸ್ ಸರ್. ನೆಕ್ಸ್ಟ್ ಡೈರೆಕ್ಟ್ರು ಬಂದು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ. ಏನಕ್ಕಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ. ಯಾಕಂದರೆ ನಾವು ತುಂಬ ದೇವ್ರ ಭಕ್ತರು, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇದೆ. ನನಗೆ ಡೌಟ್ ಇತ್ತು ಮಾಡೋದಾ ಬೇಡ ಅಂತ. ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಬಂದು ಜುಡಾ ಸಂಡಿ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು BGM ಕೇಳಿಸ್ಕೊಂಡಿದ್ದೀರಾ, ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಕ್ಯಾಮ್ರಾಮ್ಯಾನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ. ಆಮೇಲೆ ಎಡಿಟರ್ಗೂ ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕಂದರೆ ಒಂದು 10-15 ವರ್ಷ ಮಾಡಿದ್ವಿ. ಇನ್ನು ಫೈನಲ್ DI ಹೋದ್ಮೇಲೂ ಇನ್ನೊಂದು 2 ವರ್ಷ ಕೊಟ್ಟಿದ್ದಾರೆ ನಮಗೆ. ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸುರದಲ್ಲಿ. ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ. ಇಲ್ಲ ಸರ್, ಖಂಡಿತ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಸ್ಟೋರಿ ಇದ್ದರೆ ಖಂಡಿತ ಮಾಡ್ತೀನಿ. ಇನ್ಮೇಲೆ 6 ತಿಂಗಳಿಗೊಂದು ಫಿಲಮ್ ಬರ್ತಾ ಇರತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ಥ್ಯಾಂಕ್ ಯು. ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲರೂ ಕನ್ನಡ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ. ನಮ್ಗೆ ಒಳ್ಳೆ ಪ್ರಯತ್ನ ಪಟ್ಟಿದ್ದೀವಿ. ಗದಾಧಾರಿ ಹನುಮಾನ್ ಅಂದರೆ ಬರೀ ಹನುಮಾನ್ ವಿಷಯ ಬರೋಲ್ಲ. ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ 1 ಸೆಕೆಂಡು ಬ್ಲಿಂಕ್ ಆಗೋಲ್ಲ. ಯಾಕಂದರೆ ಫಸ್ಟ್ ಹಾಫ್ ಫುಲ್ಲು ಹಾರರ್ ಇರುತ್ತೆ, ಸೆಕೆಂಡ್ ಹಾಫ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ. ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.